ಮೋದಿ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕನ. ಸಿದ್ದರಾಮಯ್ಯ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಂಟಕ ಫಿಕ್ಸ್. ಕೇವಲ ಸಿಎಂ ಮಾತ್ರ ಅಲ್ಲ, ಪಿಎಂ ಕುರ್ಚಿಗೂ ಕಂಟಕ ಇದೆಯಾ? ನರೇಂದ್ರ ಮೋದಿ ಸರ್ಕಾರಕ್ಕೂ ಕಂಟಕನ. ನರೇಂದ್ರ ಮೋದಿ ಸರ್ಕಾರಕ್ಕೂ ಕಂಟಕನ. ಖ್ಯಾತ ಪೂಜಾರಿಯಿಂದ ಭವಿಷ್ಯ, ಆಘಾತಕಾರಿ ಭವಿಷ್ಯ ರಾಜಕೀಯದಲ್ಲಿ ಮೂಡುತ್ತಾ ಜಾರಕಿಹೊಳಿ ಕುಟುಂಬಸ್ಥರಿಂದ ಕಾದಿದೆಯಂತೆ ಅನಾಹುತ. ಪಿಎಂ ಮೋದಿ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಶುರುವಾಯ್ತಾ? ಸಿದ್ದರಾಮಯ್ಯ ಹಾಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಂಟಕ ಫಿಕ್ಸ್. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪೂಜಾರಿ ಆಘಾತಕಾರಿ ಭವಿಷ್ಯವನ್ನ ನೀಡಿದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿಯಿಂದಲೇ ಕಂಟಕ ಶುರುವಾಗುತ್ತಾ? ಬಿಜೆಪಿಯ ಪ್ರಬಲ ನಾಯಕ, ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ, ಅದರಲ್ಲೂ ಸಿಎಂ ಪಿಎಂ ಪ್ರಧಾನ ಹುದ್ದೆಗಳಿಗೆ ಕಂಟಕ ಬರುತ್ತಾ? ಈಗೊಂದು ಭವಿಷ್ಯ ನುಡಿದಿದ್ದಾರೆ ಖ್ಯಾತ ಪೂಜಾರಿ. ಆಘಾತಕಾರಿ ಭವಿಷ್ಯ ನುಡಿದಿದ್ದು ರಾಜಕೀಯದಲ್ಲಿ ಒಡಕು ಮೂಡುತ್ತಾ? ಜಾರಕಿಹೊಳಿ ಕುಟುಂಬದಿಂದಲೇ ಭಾರೀ ಕಂಟಕ ಕಾದಿದೆ ಅಂತ ಹೇಳಿದ್ದಾರೆ. ಕೇಂದ್ರದ ಎನ್ಡಿಎ ಸರ್ಕಾರನೂ ಪತನ, ರಾಜ್ಯದಲ್ಲಿ ಸಿಎಂ ಸರ್ಕಾರನೂ ಪತನ. ಯಾದಗಿರಿಯ ಮಹಾದೇವಪ್ಪ ಪೂಜಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಎನ್ಡಿಎ ಸರ್ಕಾರವು ಪತನ ಆಗುತ್ತೆ, ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಪತನ ಆಗುತ್ತೆ. ಯಾದಗಿರಿಯ ಮಹಾದೇವಪ್ಪ ಪೂಜಾರಿಯ ಭವಿಷ್ಯ ಇದು. ವಡಗೇರ ತಾಲೂಕಿನ ಗೋನಾಳ ಗ್ರಾಮದ ಗಡೇ ದುರ್ಗಾದೇವಿ ಪೂಜಾರಿ. ಸಿದ್ದರಾಮಯ್ಯ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಂಟಕ ಅಂತ ನೋಡಿದಿರೋದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಳ ಗ್ರಾಮದ ಗಡೇ ದುರ್ಗಾದೇವಿ ದೇವಸ್ಥಾನದ ಅರ್ಚಕರಿವರು ಮಹಾದೇವಪ್ಪ ಅನ್ನೋರು. ಅವರು ಪೂಜಾರಿ ಕೂಡ ಹೌದು. ಭವಿಷ್ಯ ಕೂಡ ನುಡಿದಿದ್ದಾರೆ. ಮೂಡ ಹಗರಣದಿಂದ ಸಿಎಂ ಸಿದ್ದರಾಮಯ್ಯಗೆ ಕುರ್ಚಿ ಕಂಟಕ ಎದುರಾಗುತ್ತಿದೆ ಎಂಬ ಅನುಮಾನ ಹುಟ್ಟುಹಾಕಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಹಾಗೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತಲೇ ಖ್ಯಾತ ಆಗಿರುವ ಡಿಕೆ ಶಿವಕುಮಾರ್ ಅವರ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಪೂಜಾರಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮಹಾದೇವಪ್ಪ ಪೂಜಾರಿ ಭವಿಷ್ಯನ ನುಡಿದಿದ್ರು. ಅದು ನಿಜವಾಗಿತ್ತು. ದೇವಿ ಕನಸಿನಲ್ಲಿ ಬಂದು 9 ಜನ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರು. ಕೊನೆಗೆ ಇಬ್ಬರಲ್ಲಿ ಸಿಎಂ ಸ್ಥಾನ ನೀಡೋದಕ್ಕೆ ಪ್ರೇರಣೆ ನೀಡಿದ್ಲು ಅಂತ ಹಿಂದೆ ಕೂಡ ಹೇಳಿದ್ರು. ಸೊ ಇವತ್ತು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಏನ್ ಹೇಳಿದ್ರು ಹಾಗಾದ್ರೆ ಗುರುಜಿ ಕೇಳ. ಅಮ್ಮ ಬಂದು ಕನಸಿನ ಬಂದು ಏನೆಂದ್ರೆ 9 ಮಂದಿ ಸಿಎಂ ಅಂತ ಹೇಳಿದ್ರು. 9 ಮಂದಿ ಸಿಎಂ, ಆದ್ರೆ 9 ಮಂದಿ ಬೇಡ ಅಂತ ಹೇಳಿದೆ ನಾನು. ಅಂದು ಇಬ್ಬರು ಅಂದು ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ. ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಕ್ಕೆ ಅಮ್ಮ. ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿದ್ರು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು. ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಯಾರ. ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. ಡಿ ಕೆ ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾನ ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ ಎಂ ಬಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. ಎಂ ಬಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕಾಗಿತ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ, ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸನಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೊ ಬಸನಗೌಡ, ಈಗಾಗಲೇ ಸಾಕಷ್ಟು ರಾಜಕೀಯದ ಬದಲಾವಣೆಗಳಾಗ್ತಿದೆ. ರಾಜಕೀಯದಲ್ಲಿ ಏನೇನೋ ಬಿರುಗಾಳಿ. ಅದರ ನಡುವೆ ಈಗ ಕೇಂದ್ರ ರಾಜ್ಯ ಎರಡೂ ಸರ್ಕಾರಕ್ಕೆ ಕಂಟಕ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ಸದ್ಯ ಏನ್ ಸಿಗ್ತಿದೆ ಅಪ್ಡೇಟ್ ಕುರಿತು? ಪವಿತ್ರ, ಏನು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಗೋನಲ್ ಗ್ರಾಮದ ಗಡೆ
ದುರ್ಗಾದೇವಿಯ ಅರ್ಚಕರು ಭವಿಷ್ಯವನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುಶಃ ಹಿನ್ನೆಲೆ ಮಹದೇವಪ್ಪ ಪೂಜಾರಿ ಕೂಡ ಭವಿಷ್ಯ ನುಡಿದಿದ್ರು. ಅಮ್ಮ ದೇವಿ ನನ್ನ ಕನಸಿನಲ್ಲಿ ಬಂದು 9 ಜನ ಸಿಎಂ ಆಕಾಂಕ್ಷಿ ಇದ್ದಾರೆ ಅಂತ ಹೇಳಿದ್ರು. ಕೊನೆಗೆ ಇಬ್ಬರಿಗೆ ಸಿಎಂ ಸ್ಥಾನಕ್ಕೆ ನೀಡಲು ಅಪ್ಪಣೆ ನೀಡಿದ್ದಾರೆ ಅಂತ ಕೂಡ ಬಹುಶಃ ಪೂಜಾರಿ ಕೂಡ ಸಂದೇಶ ನೀಡ್ತಾ ಇದ್ದಾರೆ. ಆಗ ಇಬ್ಬರ ನಡಬರ್ಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೂವಿನ ಹಾರ ಹಾಕಿದ್ರು. ನಂತರ ಈಗ DK ಶಿವಕುಮಾರ್ ಅವರಿಗೆ ಕಾಲ ಬಂದಿದೆ ಅಂತ ಈಗಾಗಲೇ ಮಹದೇವಪ್ಪ ಭವಿಷ್ಯ ನುಡಿತಾ ಇದ್ದಾರೆ. ಥ್ಯಾಂಕ್ ಯು ಮಾಹಿತಿಗಾಗಿ. ರಾಜಕೀಯದಲ್ಲಿ ಒಡಕು ಮೂಡತ್ತ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಸೊ PM CM ಇಬ್ಬರು ಕುರ್ಚಿಗೂ ಕಂಟಕ ಇದೆಯಂತೆ. ಮಹದೇವಪ್ಪ ಅನ್ನೋರು ನುಡಿದಿರೋ ಭವಿಷ್ಯ ನಿಜ ಆಗತ್ತಾ? ಕಾದ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಒಂದು ಕನಸಿನ ಪಂದ್ಯ ಏನೆಂದ್ರೆ 9 ಮಂದಿ CM ಅಂತ ಹೇಳಿದ್ರು. 9 ಮಂದಿ CM, ಆದ್ರೆ 9 ಮಂದಿ ಬ್ಯಾಡ ಅಂತ ಹೇಳಿದೆ ನಾವು. ಅಂದ್ ಇಬ್ಬರು ಅಂದು DK ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ DK ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಾರೆ ಅಮ್ಮ. ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿದ್ರು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳಲ್ಲ, ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ DK ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. DK ಶಿವಕುಮಾರ್ಗೆ ಹೂವಿನಾರ ಹಾಕ್ಬೇಕು ಹೆಂಗನ್ ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ MP ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. MP ಪಾಟೀಲ್ ನಮ್ಮ ಕನಸಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕಾಯ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು. ಲಿಂಗಾಯತನ ಕಡೆಗಣಿಸ್ಯಾರ, ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಿಂದ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದ ಅಂತ ನಾನು ಕೇಳಿದೆ. ಇಲ್ಲ ನನ್ನ ಮನುಷ್ಯನಾಗ ಇದೆ ಸರ್ಕಾರ.